99% ಜನಕ್ಕೆ ಅವ್ರ ಗೂಗಲ್ ಫೈಲ್ಸಲ್ಲಿರೋ ಹಿಡನ್ ಟ್ರಿಕ್ ಗೊತ್ತಿದ್ದಾರೆ. ಅವ್ರ ಫೋಟೋಸ್ನ ಮತ್ತು ವೀಡಿಯೋಸ್ನ ಹೈಡ್ ಮಾಡೋದಕ್ಕೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ನ ಯೂಸ್ ಮಾಡ್ತಿದ್ದಾರೆ. ಅದಕ್ಕೂ ಮುಂಚೆ ಈ ಅಕೌಂಟ್ನ ಫಾಲೋ ಮಾಡ್ಕೊಂಡು ಇದನ್ನ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಆ ಟ್ರಿಕ್ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಮೊಬೈಲಲ್ಲಿ ಗೂಗಲ್ ಫೈಲ್ಸ್ ಓಪನ್ ಮಾಡಿಕೊಂಡು ಯಾವುದಾದ್ರು ಒಂದು ಇಮೇಜ್ ಸೆಲೆಕ್ಟ್ ಮಾಡಿಕೊಂಡು ಮೂವ್ ಮಾಡಬೇಕಾದ್ರೆ ನಿಮ್ಗೆ ಯಾವುದಾದ್ರು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿ ಆ ಫೋಲ್ಡರ್ಗೆ ಮೂವ್ ಮಾಡಾದ್ಮೇಲೆ ಮತ್ತೆ ನೀವು ಆ ಫೋಲ್ಡರ್ ಓಪನ್ ಮಾಡ್ಕೊಳ್ಳಿ. ಈಗ ನೀವು ಮೂವ್ ಮಾಡ್ಕೊಂಡಿರೋ ಫೋಟೋನ ಹೈಡ್ ಮಾಡಬೇಕು ಅಂದ್ಕೊಂಡ್ರೆ ಆ ರೀನೇಮ್ ಅಂತ ಕ್ಲಿಕ್ ಮಾಡಿ. ನೀವು ಕ್ರಿಯೇಟ್ ಮಾಡಿರೋ ಒಂದು ಫೋಲ್ಡರ್ ಮೇಲೆ ರೀನೇಮ್ ಅಂತ ಕ್ರಿಯೇಟ್ ಮಾಡಿಕೊಂಡು ಡಾಟ್ ಇಟ್ಬಿಟ್ಟು ನೀವು ಓಕೆ ಕೊಡಿ. ನೀವು ಓಕೆ ಕೊಟ್ಟರೆ ನಿಮಗೆ ಆ ಫೋಲ್ಡರೇ ಎಲ್ಲೂ ಇರಲ್ಲ. ನೀವು ಅಬ್ಸರ್ವ್ ಮಾಡ್ಬೋದು, ನೀವು ಆ ಫೋಲ್ಡರ್ ಇಲ್ಲೆಲ್ಲೂ ಸಿಗಲ್ಲ, ಹೈಡ್ ಆಗೋಗಿರುತ್ತೆ. ಇದೇ ರೀತಿ ನಿಮ್ಮ ವೀಡಿಯೋಸ್ ಆ್ಯಂಡ್ ಫೋಟೋಸ್ನ ನೀವು ಹೈಡ್ ಮಾಡ್ಕೊಬೋದು. ಆ್ಯಂಡ್ ನೀವು ಈ ಹೈಡ್ ಮಾಡ್ಕೊಂಡಿರೋ ಕಂಟೆಂಟ್ನ ನೀವು ಇಲ್ಲೇ ಸೆಟ್ಟಿಂಗಲ್ಲಿ ಓಪನ್ ಮಾಡ್ಕೊಬೋದು. ಸೆಟ್ಟಿಂಗ್ ಓಪನ್ ಮಾಡ್ಕೊಂಡ್ರೆ ಸೆಟ್ಟಿಂಗಲ್ಲಿ ಕ್ಲಿಕ್ ಮಾಡಿ ಶೋ ಹಿಡನ್ ಫೈಲ್ಸ್ ಅಂತ ಇರುತ್ತೆ. ಈ ಶೋ ಹಿಡನ್ ಫೈಲ್ಸ್ ಅಂತ ಕ್ಲಿಕ್ ಮಾಡಿ ನೀವು ಇಲ್ಲಿ ಸರ್ಚ್ ಕೊಟ್ಟರೆ ನಿಮ್ಮ ಫೋಲ್ಡರ್ಸ್ ನಿಮಗೆ ಬರುತ್ತೆ. ನೋಡಿ, ನಿಮ್ಮ ಇಮೇಜ್ ನಿಮಗೆ ಕಾಣ್ತಿದೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ಕಂಟೆಂಟ್ಗೋಸ್ಕರ ಈ ಅಕೌಂಟ್ನ ಫಾಲೋ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ.